ದರ್ಶನ್ ಅಂಡ್ ಗ್ಯಾಂಗ್ ಯಾವ ರೀತಿ ಕೊಲೆಯ ಸಂಚು ರೂಪಿಸಿತು, ಆನಂತರದಲ್ಲಿ ಹೇಗೆ ಕಾರ್ಯಾಚರಣೆ ಮಾಡಿತು ಅನ್ನೋದನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ವಿವರವಾಗಿ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂಥ ಪೂರಕ ಸಾಕ್ಷ್ಯಗಳು ಹೇಗಿದೆ ಅನ್ನೋದನ್ನು ಕೂಡ ವಿವರಿಸ್ತಾ ಇದ್ದಾರೆ. ಇವರಿಬ್ಬರು ಕೂಡ ಪವಿತ್ರ ಗೌಡ ಹಾಗೂ ದರ್ಶನ್ ಈ ವಿಚಾರದಲ್ಲಿ ಯಾವ ರೀತಿಯೂ ಕೂಡ ಪಾತ್ರ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನು ಹೇಗೆ ಮಂಡಿಸ್ತಾ ಇದ್ರು, ಹೇಗೆ ಪಾತ್ರ ಇದೆ ಅನ್ನೋದನ್ನು ಸರ್ಕಾರಿ ವಕೀಲರು ಕೋರ್ಟ್ ಮುಂದೆ ಇಡ್ತಾ ಇದ್ದಾರೆ. ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ನಡೆದು ಹೋಯ್ತಾ? ರೇಣುಕಾ ಸ್ವಾಮಿಗೆ ಪವನ್ ಮೊಬೈಲ್ನಿಂದ ಮೆಸೇಜ್ ಹೆಂಗೆ ಹೋಯಿತು? ಎಲ್ಲಿದ್ದೀಯಾ ಅಂತ ಹೆಂಗೆ ಮೆಸೇಜ್ ಮಾಡಿದ್ದ ಪವನ್? ಕೋರ್ಟ್ ಬಳಿ ಇದ್ದೀನಿ ಅಂತ ಹೇಳಿ ರೇಣುಕಾ ಸ್ವಾಮಿ ಒಮ್ಮೆ ಹೇಳ್ಕೊಂಡಿದ್ದಂತೆ, ವೇರ್ ಆರ್ ಯು ಅಂದಾಗ. ಎಷ್ಟೊತ್ತು ಬರ್ತೀಯಾ, ಎಷ್ಟೊತ್ತಿರ್ತೀಯಾ ಅಂತ ಆರೋಪಿಗಳು ಕೇಳಿದ್ರಂತೆ. ಅಲ್ಲೇ ಎಷ್ಟೊತ್ತಿರ್ತೀಯಾ? ರೇಣುಕಾ ಸ್ವಾಮಿ ಸ್ಥಳದ ಬಗ್ಗೆ ಪವನ್ ಮಾಹಿತಿ ಸಂಗ್ರಹ ಮಾಡಿದ್ದ. ಪವನ್ ಮತ್ತು ರೇಣುಕಾ ಸ್ವಾಮಿಯ ನಡುವೆ ಸಾಕಷ್ಟು ಬಾರಿ ಚಾಟಿಂಗ್ ಆಗಿದೆ. ರೇಣುಕಾ ಸ್ವಾಮಿಗೆ ಪವನ್ ಮೊಬೈಲ್ನಿಂದ ಮೆಸೇಜ್ಗಳ ದೊಡ್ಡ ಲಿಸ್ಟೇ ಹೋಗಿದೆ. ಅದರದ್ದು ಭಾಳಷ್ಟು ಮೆಸೇಜ್ ಆಗಿದೆ. ಪವಿತ್ರ ಗೌಡ ಹೇಳಿರುವ ಕಾರಣಕ್ಕಾಗಿ ಪವಿತ್ರ ಗೌಡ ಹೆಸರಲ್ಲಿ ಪವನ್ ಚಾಟಿಂಗನ್ನು ಮುಂದುವರಿಸಿದ್ದಾನೆ, ಅವನು ಟ್ರ್ಯಾಪ್ ಮಾಡಲಿಕ್ಕೆ ಅಂತ. ಇದು ಅಸಲಿ ಕಹಾನಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅಂತ ಹೇಳುವಂಥ ಆರೋಪಿಗಳು ಹೇಗೆ ಮೆಸೇಜನ್ನು, ಹೇಗೆ ಸ್ಥಳದ ಮಾಹಿತಿಯನ್ನು, ಆತನ ಕೆಲಸದ ವಿವರವನ್ನು ಹೆಂಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ? ಜೂನ್ 8ರಂದು A4, A6, A7 ಮತ್ತು ರೇಣುಕಾ ಸ್ವಾಮಿ ಕರೆಯ ವಿವರ ಪತ್ತೆ. ರೇಣುಕಾ ಸ್ವಾಮಿಗೆ ಪವನ್ ಮೊಬೈಲ್ನಿಂದ ಮೆಸೇಜ್ಗಳು, ಎಷ್ಟು ಬಾರಿ ಮೆಸೇಜ್ ಹಾಕಿದ್ದಾನೆ, ಏನೆಲ್ಲ ಮೆಸೇಜ್ ಹಾಕಿದ್ದಾನೆ, ಹೇಗೆ ಆತನನ್ನು ನಿಧಾನಕ್ಕೆ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಇಲ್ಲಿ ಆಗಿದೆ. ಇದು ಕ್ರೈಮ್ ಆರಂಭದ ದಿನದಿಂದ ಅಥವಾ ಆ ಕ್ಷಣದಿಂದ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ಅಂತ ಹೇಳಿ. ಸೊ ಹೀಗಾಗಿ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಪ್ಲ್ಯಾನ್ಡ್ ಆಗಿ ನಡೆದಿದೆ. ಪ್ರತಿಯೊಬ್ಬ ಆರೋಪಿಗಳು ಕೂಡ ಆತನನ್ನು ಪ್ಲ್ಯಾನ್ಡ್ ಆಗಿ ಟ್ರ್ಯಾಪ್ ಮಾಡಿದ್ದಾರೆ. ಟ್ರ್ಯಾಪ್ ಮಾಡಿದ ನಂತರದಲ್ಲಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಸಾಕ್ಷ್ಯಗಳನ್ನು ನಾಶಪಡಿಸುವ ಬಹಳ ದೊಡ್ಡ ಹುನ್ನಾರ ಮಾಡಿದ್ರು. ಕೆಲವು ಹಣದ ವ್ಯವಹಾರ ಕೂಡ ಇಲ್ಲಿ ನಡೆದಿತ್ತು. ಶವವನ್ನು ಸುಮ್ಮನಹಳ್ಳಿಯ ಮೋರಿಗೆ ಎಸೆದು ಆತನ ಮೊಬೈಲ್ನಲ್ಲೂ ಕೂಡ ಬಿಸಾಡಿ ಯಾವ ಗುರುತು ಮತ್ತು ಸಾಕ್ಷ್ಯಗಳು ಸಿಗದಂತೆ ನೋಡಿಕೊಳ್ಳುವಂಥ ಬಹಳ ದೊಡ್ಡ ಪ್ರಯತ್ನ ಅಲ್ಲಾಗಿತ್ತು. ಅದಲ್ಲದೆ ಹಣವನ್ನು ಕೊಟ್ಟು ಮ್ಯಾನೇಜ್ ಮಾಡುವ, ಹಣವನ್ನು ಕೊಟ್ಟು ಬೇರೆ ಯಾರೋ ವ್ಯಕ್ತಿಗಳು ಹೋಗಿ ಸರೆಂಡರ್ ಆಗುವ, ಶರಣಾಗತಿ ಆಗುವ ಒಂದು ಪ್ರಹಸನವೂ ಕೂಡ ಇಲ್ಲಿ ನಡೆದಿತ್ತು. ಈ ಪ್ರಹಸನದ ನಡುವೆ ಹಣದ ವಹಿವಾಟು, ಸಿನಿಮಾದ ಶೂಟಿಂಗು, ತನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗಿತ್ತು. ಸೊ ಆತನ ಮೊಬೈಲನ್ನು ಚಾಟಿಂಗ್ ನಡೆದಿರುವ ಪ್ರಕಾರ ಆತ ಕೆಲಸ ಮಾಡುವಂಥ ಜಾಗ, ವಾಸ ಮಾಡುವಂಥ ಜಾಗ, ಎಲ್ಲಿರ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ. ನೋಡಿ, ನಾನು ಕೋರ್ಟಲ್ಲಿದ್ದೀನಿ ಅಂತ ಹೇಳಿದ್ರೆ ಇನ್ನೂ ಎಷ್ಟೊತ್ತಿರ್ತೀಯಾ ಅಂತ. ಅಂದರೆ ಪ್ರತಿಯೊಂದು ವಿವರವನ್ನು ಕೂಡ ರೇಣುಕಾ ಸ್ವಾಮಿಯೇ ಬಾಯಿ ಬಿಡಬೇಕು ಅಂತ. ರೇಣುಕಾ ಸ್ವಾಮಿಯಿಂದಲೇ ಬಾಯಿ ಬಿಡಿಸಿದ್ದಾರೆ ಆರೋಪಿಗಳು. ರೇಣುಕಾ ಸ್ವಾಮಿಯು ಕೂಡ ನನ್ನ ಜೊತೆ ಚಾಟ್ ಮಾಡ್ತಿರೋರು, ಮೆಸೇಜ್ ಮಾಡ್ತಾ ಇರೋರು ಪವಿತ್ರ ಗೌಡ ಅಂತ ಭ್ರಮೆಯಲ್ಲಿದ್ದ. ಅದೊಂದು ನಕಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿತ್ತು ಅಂತ ಅವನಿಗೆ ಅಂದಾಜು ಕೂಡ ಇರಲಿಲ್ಲ ಅನ್ಸುತ್ತೆ. ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಫೋಟೋಗೆ ಲೈಕ್ ಮಾಡಿ ಸೂಪರ್ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಆಗ್ಲಾದರೂ ಅವನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನೋಡಿ, ಕೋರ್ಟ್ನಲ್ಲಿ ETS ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ರಲ್ಲ,
CCTVಯಲ್ಲಿ ಕಿಡ್ನ್ಯಾಪ್ನ ದೃಶ್ಯವೂ ಕೂಡ ಸೆರೆಯಾಗಿದೆ. CCTVಯಲ್ಲಿ ಇಬ್ಬರು ಆರೋಪಿಗಳು ಒಟ್ಟಿಗೆ ಇರುವಂಥ ದೃಶ್ಯವೂ ಕೂಡ ಸೆರೆಯಾಗಿದೆ. ಇದರಲ್ಲಿ 8ನೇ ಆರೋಪಿ ಮತ್ತು ಮತ್ತೊಬ್ಬ ಆರೋಪಿ ಕಾಣಿಸ್ತಾನೆ. ರೇಣುಕಾಸ್ವಾಮಿ ಫೋಟೋವನ್ನು ಪವನ್ಗೆ ಕಳಿಸಿ ದೃಢಪಡಿಸಿಕೊಳ್ತಾರೆ. ಇವನೇ ನೋಡಿ ರೇಣುಕಾಸ್ವಾಮಿ ಅಂತ. ಆಮೇಲೆ ETOS ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಲಾಗುತ್ತೆ. ಅವನನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ಹಿಂಬಾಲಿಸಿ, ಪ್ರತಿ ಹಂತದಲ್ಲೂ ಕೂಡ ಅವನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಅವನ ಜಾಡು ಹಿಡಿದು ಹೊರಟಂಥ ಆರೋಪಿಗಳು ಅವನನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡೋಕ್ಕಿಂತ ಮುಂಚೆ ರೇಣುಕಾಸ್ವಾಮಿ ಫೋಟೋ ಕ್ಲಿಕ್ ಮಾಡಿಕೊಂಡು ಪವನ್ಗೆ ಕಳಿಸ್ತಾರೆ. ಪವನ್ ಇವನೇ ನೋಡಿ ರೇಣುಕಾಸ್ವಾಮಿ ಅಂತ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡುವ ದೃಶ್ಯ ಸರಿಯಾಗಿದೆ. ಆರೋಪಿಗಳಿರುವಂಥ ದೃಶ್ಯಗಳು ಕೂಡ ಅದರಲ್ಲಿದೆ. ಅಲ್ಲಿಗೆ ಒಂದಕ್ಕೆ ಒಂದು ಹೇಗೆ ಲಿಂಕ್ಗಳನ್ನು ಬೆಸೆದುಕೊಂಡಿದೆ, ಹೆಂಗೆ ಲಿಂಕ್ ಆಗಿದೆ ಅಂತ ಇಲ್ಲಿ ವಿವರವಾಗಿ ತಿಳಿದುಕೊಳ್ಬೇಕಾಗುತ್ತೆ. ರೇಣುಕಾಸ್ವಾಮಿಯ ಮೆಸೇಜ್ನಿಂದ ಆರಂಭವಾಗಿ ಕಿಡ್ನ್ಯಾಪ್ವರೆಗೂ ಕೂಡ ಹೆಂಗೆ ಲಿಂಕ್ ಆಯಿತು, ಯಾರ್ಯಾರ ಪಾತ್ರ ಏನು, ಪವಿತ್ರ ಪಾತ್ರ ಏನು, ರಘು ಪಾತ್ರ ಏನು, ETS ಕಾರ್ ಡ್ರೈವರ್ ಪಾತ್ರ ಏನು, ಪವನ್ನ ಪಾತ್ರ ಏನು ಅಂತ ವಿವರಿಸ್ತಾ ಇದ್ದಾರೆ. ಮುಂದೆ ಹೋದಂತೆ ಈ ಪ್ರಕರಣ ಬಹಳ ಅವ್ರು ಅಂದ್ಕೊಂಡಿದ್ರೇನೋ, ಆ ಕ್ಷಣಕ್ಕೆ ಅವರು ಅಂದ್ಕೊಂಡಿದ್ರೇನೋ ಅವನನ್ನು ಕೊಲೆ ಮಾಡ್ತಾರೆ ಎನ್ನುವ ಅಂದಾಜು ಅವ್ರಿಗಿತ್ತೋ ಇರಲಿಲ್ವೋ ಗೊತ್ತಿಲ್ಲ. ಬೆಂಗಳೂರಿಗೆ ಬರುವಾಗ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡ್ತಾರೆ, ಮದ್ಯ ಖರೀದಿ ಮಾಡ್ತಾರೆ. ಆರೋಪಿಗಳು ರೇಣುಕಾಸ್ವಾಮಿ ಜೊತೆಗಿದ್ದು CCTVಯಲ್ಲಿ ಅದು ಸರಿಯಾಗಿದೆ. ರೇಣುಕಾಸ್ವಾಮಿಯನ್ನು ETS ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಲಾಯಿತು. ದುರ್ಗಾ ಬಾರ್ನಲ್ಲಿ ಹೋಗಿ ಮದ್ಯದ ಬಾಟಲ್ಗಳನ್ನು ಖರೀದಿ ಮಾಡ್ತಾರೆ. ಇನ್ನೂ ತಮಾಷೆ ಅಂತ ಹೇಳಿದ್ರೆ, ಆ ಬಾರ್ನಲ್ಲಿ ಖರೀದಿ ಮಾಡಿರುವಂಥ ಬಾಟಲ್ಗಳಿಗೆ ದುಡ್ಡು ಕೊಟ್ಟಿದ್ದೇ ರೇಣುಕಾಸ್ವಾಮಿ ಅಂತ. ದುರ್ಗಾ ಬಾರ್ ಈಗ ಫೇಮಸ್ ಆಗೋಯ್ತು. ಆ ಬಾರಿಗೆ ಯಾರಾದರೂ ಆ ರೋಡಲ್ಲಿ ಓಡಾಡ್ತಿದ್ರೆ, ಇದೇ ಕಣೋ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡಿ ಬಂದು ಕುಡಿದ್ರೆ ಇದೇ ಬಾರು ಅಂತ ಯಾರೋ ಮಾತಾಡ್ಕೋಬೇಕೇನೋ. ಹಾಗೆ ದುರ್ಗಾ ಬಾರ್, ಅಲ್ಲಿ ದುರ್ಗಾ ಬಾರಿಗೆ ಹೋಗಿರುವಂಥ ಫೋಟೋಸ್ ಇದೆ. CCTV ಫುಟೇಜ್ ಇದೆ. ಇವನು ಅಲ್ಲಿ ಹಣ ಕೊಟ್ಟ, ರೇಣುಕಾಸ್ವಾಮಿಯಲ್ಲಿ ಪೇ ಮಾಡ್ದ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಅವನೇ ಸ್ವತಂತ್ರವಾಗಿ ಪೇ ಮಾಡಿದ್ನ, ಬಲವಂತವಾಗಿ ಇವ್ರು ಪೇ ಮಾಡಿಸಿದ್ರ? ಒಬ್ಬ ಕಿಡ್ನ್ಯಾಪ್ ಆಗಿರುವ ವ್ಯಕ್ತಿ ಯಾವ ಖುಷಿಯಿಂದ ಪೇ ಮಾಡ್ತಾನೆ? ಒಬ್ಬ ಕಿಡ್ನ್ಯಾಪ್ ಆಗಿರುವ ವ್ಯಕ್ತಿ ಯಾವ ಖುಷಿಯಿಂದ ಪೇ ಮಾಡ್ತಾನೆ? ಹೆದರಿಸಿ ಬೆದರಿಸಿ ಏನಾದರೂ ಪೇ ಮಾಡಿದ್ರ? ಸೊ ಕಿಡ್ನ್ಯಾಪ್ ಆದ ನಂತರದಲ್ಲಿ ದುರ್ಗಾ ಬಾರ್ವರೆಗೂ ಜೊತೆಗಿದ್ರು. ಅದಾದ ಬಳಿಕ ಮಧ್ಯಾಹ್ನ 1:30ಕ್ಕೆ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಮಧ್ಯದಲ್ಲಿ ಹಿರಿಯೂರು ಟೋಲು, ಶಿರಾ ಟೋಲು ಎಲ್ಲ ಇರುತ್ತೆ. ಪವನ್ ನಿರ್ದೇಶನದಂತೆ ಪಟ್ಟಣಗೆರೆ ಶೆಡ್ಗೆ ಕರೆತರ್ತಾರೆ. ಕಾರಿನಲ್ಲಿದ್ದ ಆರೋಪಿಗಳಿಗೆ A4 ಪಟ್ಟಣಗೆರೆ ಶೆಡ್ ಲೊಕೇಶನ್ ಕಳಿಸ್ತಾನೆ. ರೇಣುಕಾಸ್ವಾಮಿಯನ್ನು ETS ಕಾರ್ನಲ್ಲಿ ಕರೆದುಕೊಂಡು ಬಂದು ಸೀದಾ ಶಿಫ್ಟ್ ಆಗಿದ್ದೆ ಪಟ್ಟಣಗೆರೆಯ ಶೆಡ್. ಆ ಶೆಡ್ಗೆ ಕರೆತರುವಾಗ ಸಹಾಯ ಮಾಡಿದ್ದು A4 ಲೊಕೇಶನ್ ಬೇಕಲ್ಲ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಶೆಡ್ಗಳಿದೆ ಯಾರಿಗೂ ಗೊತ್ತು. ಇಂಥದ್ದೇ ಶೆಡ್ಡು ಅಂತ ಹೇಳಿ ಅದು ಆ ಶೆಡ್ಡಿನ ಲೊಕೇಶನನ್ನು A4 ಕಳಿಸ್ತಾನೆ. ಲೊಕೇಶನನ್ನು ತೆಗೆದುಕೊಂಡು ಆ ETOS ಡ್ರೈವರು ಮತ್ತು ರಾಘವೇಂದ್ರ ಮತ್ತು ರೇಣುಕಾಸ್ವಾಮಿ ಮೂವರು ಕೂಡ ಆ ಶೆಡ್ಡಿಗೆ ಹೋಗ್ತಾರೆ. 1:30 ಸುಮಾರಿಗೆ ಮಧ್ಯಾಹ್ನ. ಅದಕ್ಕೆಲ್ಲದೂ ಕೂಡ ಸೂತ್ರಧಾರ ಪವನ್. ಹೆಂಗೆ ಬರಬೇಕು, ಎಲ್ಲಿಗೆ ಬರಬೇಕು, ಏನು ಎತ್ತ, ಪ್ರತಿಯೊಂದೂ ಕೂಡ ಸೂತ್ರಧಾರನಂತಿದ್ದು ಪವನಲ್ಲಿ. ಸೊ ಅಲ್ಲಿಗೆ ಖಾತ್ರಿ ಆಗ್ತಾ ಹೋಗುತ್ತೆ ಇಲ್ಲೇನೋ ನಡೀತಾ ಇದೆ ಅಂತ. ರೇಣುಕಾಸ್ವಾಮಿಗೂ ಕೂಡ ಭಾಳ ಬಲವಾದಂಥ ಅನುಮಾನದ ಜೊತೆಗೆ ಭಯ ಶುರುವಾಗ್ತಾ ಹೋಗುತ್ತೆ.
ದರ್ಶನ ಭೇಟಿ ಮಾಡಿಸ್ತೀನಿ, ಫೋಟೋ ಕೊಡಿಸ್ತೀನಿ, ಫೋಟೋ ತೆಗಿಸ್ತೀನಿ ಅಂತ ಹೇಳಿದ್ದು ಒಂದು ಕಡೆ, ಇನ್ನೊಂದು ಕಡೆ ಟ್ರ್ಯಾಪ್ ಮಾಡಿದ್ದು ಇನ್ನೊಂದು ಕಡೆ. ಹಾಡು ಹಗಲೇ ಮದ್ಯಪಾನ ಮಾಡಿ ಬಂದು ಪಟ್ಟಣಗೆರೆ ಶೆಡ್ಗೆ ತಲುಪಿದ್ರು. ನಮ್ಮ ಹೀರೋ ಆಗಿನ್ನೂ ಪಟ್ಟಣಗೆರೆ ಶೆಡ್ಗೆ ತಲುಪಿದಾಗ ನಮ್ಮ ಹೀರೋ ದರ್ಶನ್ ಯಾವುದೋ ಒಂದು ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಅವರು ಕೂಡ ಮದ್ಯಪಾನವನ್ನೇ ಮಾಡ್ತಾಯಿದ್ರು. ಇದು ಇಡೀ ವೃತ್ತಾಂತವನ್ನು ವಿಸ್ತೃತವಾಗಿ ವಿವರಿಸ್ತಾ ಇದ್ದಾರೆ ಸರ್ಕಾರಿ ವಕೀಲರು. ಈ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದೇ ಇಲ್ಲಿರುವಂಥ ಬಹಳ ದೊಡ್ಡ ಕುತೂಹಲ. ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ? ಈಗಾಗಲೇ ಕೆಲವರಿಗೆ ಸಿಕ್ಕಿದೆ. ದರ್ಶನ್ನ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಇನ್ನುಳಿದಂಥವರ ಪಾತ್ರ ಏನು, ಎಲ್ಲವನ್ನೂ ಕೂಡ ಅವಲೋಕಿಸಿ ಇಲ್ಲಿ ಸಾಕಷ್ಟು ಫೈಂಡಿಂಗ್ಸ್ ಇದೆ, ಅಬ್ಸರ್ವೇಷನ್ಸ್ ಇದೆ. ಕೋರ್ಟ್ ಯಾವುದನ್ನು ಹೇಗೆ ಪರಿಗಣಿಸುತ್ತೆ ಅದೆಲ್ಲವನ್ನು ಆಧರಿಸಿಯೇ ಇವತ್ತಿನ ತೀರ್ಪು. ಇವತ್ತು ತೀರ್ಪು ಬರುತ್ತೋ ಅಥವಾ ಅದನ್ನು ಕಾಯ್ದಿರಿಸಲಾಗುತ್ತೋ ಅಥವಾ ಮುಂದೂಡಲಾಗುತ್ತೋ ನೋಡಬೇಕಾಗಿದೆ. ಆದರೆ ತೀರ್ಪಿನ ಮೇಲೆ ಈ ಎಲ್ಲ ವಾದ ಮತ್ತು ಪ್ರತಿವಾದ ಭಾಳ ಪ್ರಮುಖವಾದಂಥ ಗಮನ ಸೆಳೀತಾ ಇದೆ.